ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಹೈ-ಫೈ ದಂಧೆ ಬೆಳಕಿಗೆ ಬಂದಿದೆ. ಗಂಡ ಹೆಂಡತಿ ನೆಪದಲ್ಲಿ ಬಂದು ಮಹಾನ್ ವಂಚನೆಯನ್ನ ಮಾಡ್ತಾ ಇದ್ದಾರೆ. ಟ್ವಿಟರ್, ಟೆಲಿಗ್ರಾಮ್ ಮೂಲಕ ಕೋಟಿ ಕೋಟಿ ಕುಳಗಳಿಗೆ ಗಾಳವನ್ನ ಹಾಕ್ತಾರೆ. ಫಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾರೆ ಯಾರ್ಯಾರು ಚೆನ್ನಾಗಿ ದುಡ್ಡಿದೆ ಅಂತ ಹೇಳಿ ಅಲ್ಲಿ ಐಡೆಂಟಿಫೈ ಮಾಡ್ತಾರೆ, ಅಂತವರಿಗೆ ಗಾಳ ಹಾಕೋದು. ಗಂಟೆಗಳ ಲೆಕ್ಕದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಗಳಿಕೆ ಮಾಡ್ತಾ ಇದ್ದಾರೆ. ವೀಕೆಂಡ್ ಬಂದ್ರೆ ನಗರಕ್ಕೆ 50 ರಿಂದ 60 ಇಂತಹ ಜೋಡಿಗಳು ಬರ್ತಾರೆ. ಗಂಡ ಹೆಂಡತಿ ನೆಪದಲ್ಲಿ ಬಂದು ಮಹಾನ್ ವಂಚನೆ ಮಾಡ್ತಿರೋದು. ಅಂದ್ರೆ ಇಲ್ಲಿ ಹೆಣ್ಣಿನ ಮೇಲೆ ಆಸೆ ಇಟ್ಕೊಂಡು ಬರ್ತಾರಲ್ಲ ಅಂತವ್ರಿಗಷ್ಟೇ ಈ ಜೋಡಿ ಗಾಳವನ್ನ ಹಾಕೋದು. ನಾವು ಗಂಡ ಹೆಂಡತಿ ಅಂತ ಹೇಳಿ ಟ್ವಿಟರ್ ನಲ್ಲಿ ಪರಿಚಯವನ್ನ ಮಾಡ್ಕೊಳ್ತಾರೆ. ಬಿಸ್ನೆಸ್ ತುಂಬಾ ಲಾಸ್ ಆಗಿದೆ ಅಂತೆಲ್ಲ ಹೇಳಿ ಕಥೆಯನ್ನ ಶುರು ಮಾಡ್ತಾರೆ. ಅರ್ಜೆಂಟ್ ಆಗಿ ನಮಗೆ ದುಡ್ಡು ಬೇಕಿದೆ ಅಂತ ಡ್ರಾಮಾ ಮಾಡ್ತಾರೆ. ಒಮ್ಮೆ ಪತ್ನಿ ಜೊತೆ ಇರೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಅವರೇ ಆಫರ್ ಕೊಡ್ತಾರೆ. ಚಂದದ ಹುಡುಗಿಯ ಒಂದು ಫೋಟೋವನ್ನ ಕಳಿಸ್ಕೊಡ್ತಾರೆ. 1 ಗಂಟೆಗೆ 40 ರಿಂದ 50 ಸಾವಿರ ರೂಪಾಯಿ ಅಂತ ಹೇಳಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಐಷಾರಾಮಿ ಹೋಟೆಲ್ಗಳಲ್ಲಿ ರೂಮ್ಗಳನ್ನ ಬುಕ್ ಮಾಡಿ ದಂಧೆಯನ್ನ ನಡೆಸ್ತಾ ಇದ್ದಾರೆ. ಸಿಸಿಬಿ ಪೊಲೀಸರು ಇಂತಹ 5 ಜೋಡಿಗಳನ್ನ ಬಂಧಿಸಿದ್ದಾರೆ. ಬೇರೆ ನಗರಗಳಲ್ಲೂ ಕೂಡ ಇದೇ ರೀತಿ ದಂಧೆ ಮಾಡಿರುವಂತ ಅನುಮಾನಗಳು ಪೊಲೀಸರಿಗೆ ವ್ಯಕ್ತವಾಗಿದೆ. ಕಳೆದ 1 ತಿಂಗಳಿಂದ ಈ ಬಗ್ಗೆ ಸಿಸಿಬಿ ಪೊಲೀಸರು ನಿಗಾ ವಹಿಸಿದ್ರು. ಇನ್ನಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ 5 ಜೋಡಿಗಳ ಬಂಧನ ಆಗಿದೆ. ಇದೇ ರೀತಿ ಕೆಲಸ ಮಾಡ್ತಾ ಇದ್ದ, ಕೃತ್ಯ ಮಾಡ್ತಾ ಇದ್ದ 50 ರಿಂದ 60 ಜೋಡಿ ಇದೆ ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಅವ್ರು ಯಾರು, ಇದೇ ತರ ಮೋಸ ಮಾಡ್ತಾ ಇದ್ರಾ, ಏನು ಎತ್ತ, ದಂಧೆ ಹೇಗೆ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಪತ್ನಿಯರನ್ನ ಎಕ್ಸ್ಚೇಂಜ್ ಮಾಡುವಂತ ಒಂದು ದಂಧೆ. ಇದು ನೋಡಿದ್ರೆ ಇವರೆಲ್ಲ ರಿಯಲ್ ಗಂಡ ಹೆಂಡತಿಗಳು ಈ ತರ ದಂಧೆಗೆ ಇಳಿದಿದ್ದ. ಸದ್ಯಕ್ಕೆ ಈ ಪ್ರಕರಣ ಯಾವ ತರ ಬಯಲಿಗೆ ಬಂತು? ಎಸ್, ಖಂಡಿತವಾಗ್ಲೂ ಶರ್ಮಿತಾ, ಇದು ಹೊಸ ರೀತಿಯಂತ ಒಂದು ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ಅನ್ನುವಂಥದ್ದು ಈಗಾಗಲೇ ಪೊಲೀಸರು ಕೂಡ ಹೇಳ್ತಿರುವಂತದ್ದು. ಇದು ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಅವರೊಬ್ರು ಗಂಡ ಹೆಂಡತಿ ಅನ್ನುವಂಥದ್ದನ್ನ ಮೊದಲನೇದಾಗಿ ಅವ್ರು ಯಾರು ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ರೆ ಅವ್ರಿಗೆ ನಂಬಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಬಹುದೊಡ್ಡ ಉದ್ಯಮಿಗಳೇನಿದ್ದಾರೆ ಅವರು ಮತ್ತು ಐಫೈ ವ್ಯಕ್ತಿಗಳನ್ನೇ ಇವರು ಟಾರ್ಗೆಟ್ ಮಾಡ್ಕೊಳ್ತಾರೆ. ಟಾರ್ಗೆಟ್ ಮಾಡಿಕೊಂಡ ಅಂತ ಬಳಿಕ ಅವರನ್ನ ಟ್ವಿಟರ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇದರ ಮುಖಾಂತರವಾಗಿ ಮೊದಲನೇ ಬಾರಿ ಅವ್ರನ್ನ ಪರಿಚಯ ಮಾಡ್ಕೊಳ್ತಾರೆ, ರಿಕ್ವೆಸ್ಟ್ ಅನ್ನ ಕೂಡ ಕಳಿಸ್ತಾರೆ. ಒಂದು ಸಲ ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡಿದ ಬಳಿಕ ಇವರಿಬ್ರು ಕೂಡ ಅಷ್ಟೇ ಬಿಸ್ನೆಸ್ ನಲ್ಲಿ ನಾವು ಗಂಡ ಹೆಂಡತಿ ಲಾಸ್ ಆಗಿದ್ದೀವಿ, ಆ ಒಂದು ಕಾರಣಕ್ಕೋಸ್ಕರ ನಮಗೆ ದುಡ್ಡಿನ ಅನಿವಾರ್ಯತೆ ಕೂಡ ಇದೆ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಈ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಇದಕ್ಕೇನಾದ್ರೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಂತಹ ಸಂದರ್ಭದಲ್ಲಿ ನನ್ನ ಪತ್ನಿಯ ಜೊತೆ ಒಂದು ರಾತ್ರಿ ಕಳೆಯೋದಕ್ಕೂ ಕೂಡ ಅಷ್ಟೇ ನಾವು ಸಿದ್ಧವಾಗಿದ್ದೀವಿ, ನೀವು ಓಕೆ ಅಂತಂದ್ರೆ ನಾವು ಬೆಂಗಳೂರಿಗೆ ಬರ್ತೀವಿ, ನೀವು ರೂಮ್ ಅನ್ನ ಬುಕ್ ಮಾಡ್ಕೊಂಡಿರಿ ಅನ್ನುವಂತ ಮಾತನ್ನು ಕೂಡ ಅಷ್ಟೇ ಹೇಳ್ತಾರೆ. ಇದನ್ನ ನಂಬಿದಂತ ಒಂದಷ್ಟು ಜನ ಉದ್ಯಮಿಗಳು ಕೂಡ ಅಷ್ಟೇ ಒಂದಷ್ಟು ರೂಮ್ ಗಳನ್ನು ಕೂಡ ಬುಕ್ ಮಾಡ್ಕೊಂಡಿದ್ರು. ಇದೇ ರೀತಿಯಾಗಿ ಬೆಂಗಳೂರಿಗೆ ಸುಮಾರು 50 ರಿಂದ 60 ಜೋಡಿಗಳು ಬಂದಿರೋದು ಕೂಡ ಈಗಾಗಲೇ ಪೊಲೀಸರ ಇನ್ವೆಸ್ಟಿಗೇಷನ್ ಗೊತ್ತಾಗಿರುವಂತದ್ದು. ಅದು ಕೂಡ ವೀಕೆಂಡ್ ಅಂದ್ರೆ ಶನಿವಾರ ಮತ್ತು ಭಾನುವಾರದ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಇವರು ಬರ್ತಾರೆ. ಬಂದಂತ ಬಳಿಕ 1 ಗಂಟೆಗೆ ಸುಮಾರು 50 ರಿಂದ 60 ಸಾವಿರ ರೂಪಾಯಿ ಹಣವನ್ನು ಕೂಡ ನಿಗದಿ ಮಾಡಿಕೊಂಡಿರ್ತಾರೆ. ಹಣವನ್ನ ಗಳಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿರ್ತಾರೆ. ಇತ್ತೀಚೆಗಷ್ಟೇ ಸಿಸಿಬಿ ಪೊಲೀಸರಿಗೆ ಈ ರೀತಿಯಾಗಿ ನಕಲಿ ದಂಪತಿಯ ಹೆಸರಿನಲ್ಲಿ ವೇಶ್ಯಾವಾಟಿಕೆ ನಡೆಸ್ತಿರೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಬಂದಿತ್ತು. ಆ ಒಂದು ಮಾಹಿತಿಯನ್ನು ಇಟ್ಕೊಂಡು ಒಂದು ಸ್ಪೆಷಲ್ ಆಪರೇಟಿಂಗ್ ಟೀಮ್ ಅನ್ನು ಕೂಡ ಅಷ್ಟೇ ಸಿಸಿಬಿ ಪೊಲೀಸರು ರಚನೆ ಮಾಡ್ಕೊಳ್ತಾರೆ. ಸದ್ಯಕ್ಕೆ ಈಗಾಗಲೇ ನಕಲಿ 5 ಜನ ದಂಪತಿಗಳನ್ನ ಈಗಾಗಲೇ ಬಂಧಿಸಿ ವಿಚಾರಣೆಯನ್ನು ಕೂಡ ಮಾಡ್ತಿರುವಂತದ್ದು. ವಿಚಾರಣೆ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು ಈಗಾಗಲೇ ಅವರು ನಕಲಿ ದಂಪತಿ ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ಹಣ ಮಾಡುವಂತ ಉದ್ದೇಶದಿಂದ ವೇಶ್ಯಾವಾಟಿಕೆಯ ಹೊಸ ರೀತಿಯಾದಂತಹ ಒಂದು ಉದ್ಯಮ ಇದು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರಿಗೆ ಹೇಳಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಕೇವಲ 5 ದಂಪತಿ ಅಷ್ಟೇ ಅಲ್ಲ, ಸುಮಾರು 50 ರಿಂದ 60 ದಂಪತಿಗಳು ಇದೇ ರೀತಿಯಂತ ಒಂದು ಕೆಲಸವನ್ನ ಬೆಂಗಳೂರು ನಗರದಲ್ಲಿ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇದ್ದು, ಸದ್ಯಕ್ಕೆ ಅವ್ರು ಯಾರು ಮತ್ತು ಅವ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿನ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಒಂದು ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇದೇ ಒಂದು ಸಾಮಾಜಿಕ ಜಾಲತಾಣಗಳ ಮೇಲೆ ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ಅಧ್ಯಯನ ಕಣ್ಣನ್ನಿಟ್ಟಿರುವಂತದ್ದು. ಯಾಕಂದ್ರೆ ಅವರು ಯಾವ ಒಂದು ಅಕೌಂಟ್ ಮತ್ತು ಎಲ್ಲಿಂದ ಅವರು ಮೆಸೇಜ್ ಅನ್ನ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಬಹುದೊಡ್ಡ ನೆಟ್ವರ್ಕ್ ಆಗಿರುವಂತ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಇದನ್ನ ಹನಿ ಟ್ರಾಪ್ ಮೂಲಕವಾಗಿ ಕೂಡ ಬಳಸಿಕೊಳ್ಳುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಸಿಸಿಬಿ ಪೊಲೀಸರು ಈ ಒಂದು ಪ್ರಕರಣ ಬಹಳ ಗಂಭೀರವಾಗಿ ತೆಗೆದುಕೊಂಡು ಸದ್ಯಕ್ಕೀಗಾಗಲೇ ಉಳಿದಂತಹ ನಕಲಿ ದಂಪತಿಗಳಿಗೋಸ್ಕರ ಹುಡುಕಾಟವನ್ನು ಕೂಡ ಮುಂದುವರಿಸಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್. ಈ ಕ್ಷಣದ ಅಪ್ಡೇಟ್ಸ್ಗೆ